ನಮಸ್ಕಾರ, ವೆಲ್ಕಮ್ ಟು ಅನು ಲೈಫ್ ಸಾಗಾ. ಇನ್ನೂರು ಅರಮನೆ ನೋಡೋಣ ಅಂತ ಹೊರಟ್ವಿ. ಆದ್ರೆ ಅಲ್ಲಿ ಟಿಕೆಟ್ ನೋಡಿದ್ರೆ 300 ರೂಪಾಯಿ. ಮೈಸೂರು ಅರಮನೆನೇ ಪರವಾಗಿಲ್ಲ. ಅದಕ್ಕೆ ಐಡಿಯಾ ಚೇಂಜ್, ಬೆಂಗಳೂರು ಫೋರ್ಟ್ ಗೆ ಎಂಟ್ರಿ. ಈ ಬೆಂಗಳೂರು ಫೋರ್ಟ್ ನ ಡೆವಲಪ್ ಮಾಡಿದವರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತೆ. ಟನೆಲ್ ತುಂಬಾ ದೊಡ್ಡದು ಅಂತ ನೋಡಕ್ ಹೋದ್ರೆ ಇಷ್ಟೇ ಕಣ್ರಿ. ನಾನಂತೂ ಒಳಗಡೆ ಎಂಟ್ರಿ ಆದಾಗ ಹೇಗ್ ನಿರ್ಮಾಣ ಮಾಡಿದ್ದಾರೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ. ಗೋಡೆ ಎಲ್ಲ ಎತ್ತರವಾಗಿದ್ದು ಕಮಾನುಗಳನ್ನು ಕೂಡ ನಿರ್ಮಿಸಿದ್ದಾರೆ. ಸುತ್ತ ಗೋಡೆ ಇದೆ, ಆದ್ರೆ ಮೇಲ್ ಹೋಗಕ್ಕೆಂತೂ ಬಿಡಲ್ಲ. ಹಾಗಾಗಿ ಸುಮ್ನೆ ಗೋಡೆನ ಟಚ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನೋಡ್ರಿ ನಮ್ ಮನೆ ಬಾಗ್ಲಕ್ಕಿಂತ ದೊಡ್ಡದು. ಕೋಟೆ ಬಾಗ್ಲು ಅಂದ್ರೆ ಇಷ್ಟೇ ದೊಡ್ಡ ಇರ್ಬೇಕಲ್ವಾ. ಕಲ್ ಮೇಲೆ ಹಚ್ಚಾಕಿರೋ ತರ ನರಸಿಂಹ, ಶಿವಲಿಂಗ ಕಾಣಿಸ್ತು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಡೆವಲಪ್ ಮಾಡಿರೋ ಈ ಫೋರ್ಟ್ ಅಲ್ಲಿ ಇವೆಲ್ಲ ಹೇಗ್ ಬಂದ್ವು ನಂಗ್ ಗೊತ್ತಿಲ್ಲ. ಅವರು ಹಿಂದೂ ದೇವರುಗಳನ್ನ ನಂಬ್ತಿದ್ರ? ನಿಮ್ಗೇನಾದ್ರೂ ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಇದನ್ನ ನೋಡಿದಷ್ಟೇ ಹೊಯ್ಸಳ ಅನ್ಕೊಂಡೆ. ಆದ್ರೆ ನಾವಿರೋದು ಬೆಂಗಳೂರು ಫೋರ್ಟ್ ಅಲ್ವಾ, ಹಾಗಾಗಿ ಮೋಸ್ಟ್ಲಿ ಟಿಪ್ಪುದೇ ಇರ್ಬೇಕು. ಫೋರ್ಟ್ಸ್ ಮಾನ್ಯುಮೆಂಟ್ಸ್ ನೆಲ್ಲ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಟಿಪ್ಪುವಿನ ಬೇಸಿಗೆ ಅರಮನೆಗೆ. ಎಂಟ್ರಿ ಫೀಸ್ ಜಸ್ಟ್ 20 ರೂಪೀಸ್. ಒಳಗಡೆ ಎಂಟ್ರಿ ಆಗ್ತಿದಂಗೆ ತುಂಬಾ ದೊಡ್ಡದಿರ್ಬೋದು ಅಂತ ಅನ್ಕೊಂಡ್ವಿ. ಆದ್ರೆ ದರಿಯಾ ದೌಲತ್ಗೆ ಹೋಲ್ಸ್ಕೊಂಡ್ರೆ ಇದು ತುಂಬಾ ಚಿಕ್ಕದೆ. ದರಿಯಾ ದೌಲತ್ ಅಲ್ಲಿ ಅವ್ನು ಯೂಸ್ ಮಾಡ್ತಿದ್ದಂತಹ ಕತ್ತಿ, ಕವಚ ಮತ್ತೆ ತುಂಬಾ ಪೇಂಟಿಂಗ್ಸ್ ಗಳಿದಾವೆ. ಆದ್ರೆ ಇಲ್ಲಿ ಒಂದೇ ಒಂದ್ ಕತ್ತಿ ಇಟ್ಟಿದ್ದಾರೆ. ನಿಮ್ಗೆಲ್ಲ ದರಿಯಾ ದೌಲತ್ ಎಲ್ಲಿದೆ ಅಂತ ಗೊತ್ತಾ? ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಪಳೆಯುಳಿಕೆಗಳ ಜೊತೆಗೆ ಕಾಂಕ್ರೀಟ್ ಅನ್ನು ಯೂಸ್ ಮಾಡಿಕೊಂಡು ಮತ್ತೆ ರಿನೋವೇಟ್ ಮಾಡಿದ್ದಾರೆ. ಟೆಕ್ನಾಲಜಿ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.